ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರೋದೇನೆಂದರೆ ಗೂಗಲ್ನಲ್ಲಿ ಗೂಗಲ್ ಲೆನ್ಸ್ ಅಂತ ಒಂದು ಫೀಚರ್ ಇದೆ. ಈ ಫೀಚರ್ನ ಹೇಗೆ ಯೂಸ್ ಮಾಡೋದು, ಇದರಿಂದ ನಮಗೇನು ಉಪಯೋಗ ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಫೋನಲ್ಲಿ ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾಮ್ರಾ ಒಂದೊಂದು ಚಿತ್ರ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಇದೇ ಗೂಗಲ್ ಲೆನ್ಸ್ ಅಂತ ನೀವಿಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ. ಫಸ್ಟ್ ಇಲ್ಲಿ ಟ್ರಾನ್ಸ್ಲೇಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದರಿಂದ ಏನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಟ್ರಾನ್ಸ್ಲೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇರೋದು ಬರುತ್ತೆ. ಇಲ್ಲಿ ಯಾವುದಾದ್ರೂ ಇಂಗ್ಲೀಷ್ ಪೇಪರು ಅಥವಾ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕು ಅಥವಾ ಇಂಗ್ಲೀಷಲ್ಲಿ ಏನೋ ಇರೋ ಟೆಕ್ಸ್ಟು ಅದನ್ನೆಲ್ಲ ಇಲ್ಲಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಯಾವುದೋ ಇಂಗ್ಲೀಷ್ ಪೇಪರ್ನ ಈ ಥರ ಕ್ಯಾಮ್ರಾ ಹಿಡಿತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಅದು ಇಂಗ್ಲೀಷಲ್ಲಿ ಇರೋದೆಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ. ಇದೇ ಭಾಷೆ ಅಂತಲ್ಲ, ಬೇರೆ ಯಾವ ಭಾಷೆಯಿಂದನೂ ಸಹ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಹಿಂದಿಯಿಂದ ಕನ್ನಡಕ್ಕೆ, ತಮಿಳಿಂದ ಕನ್ನಡಕ್ಕೆ ಈ ರೀತಿ ಎಲ್ಲ ನಾವು ಮಾಡ್ಕೊಬೋದು. ಇಲ್ಲಿ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಲ್ಯಾಂಗ್ವೇಜಿಂದ ಯಾವ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಆಗಬೇಕು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟು ಟ್ರಾನ್ಸ್ಲೇಟ್ ಆಪ್ಷನ್ ಪಕ್ಕ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದರಿಂದ ಏನು ಯೂಸ್ ಅಂದರೆ ಯಾವುದಾದ್ರೂ ಫೋಟೋ ಅಥವಾ ಯಾವುದಾದ್ರೂ ಪೇಪರ್ ಮೇಲಿರೋ ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ನಾನು ಯಾವುದೋ ಒಂದು ಟೆಕ್ಸ್ಟ್ನ ಇಲ್ಲಿ ಕಾಪಿ ಮಾಡ್ಕೊತಾ ಇದ್ದೀನಿ. ಎಲ್ಲಿಂದ ಎಲ್ಲಿವರೆಗೂ ಬೇಕು ಅಂತ ಇದೇ ರೀತಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕಾಪಿ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಟೆಕ್ಸ್ಟು ಕಾಪಿ ಆಗಿರುತ್ತೆ. ನೆಕ್ಸ್ಟು ಸರ್ಚ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಈ ಥರ ಕ್ಯಾಮ್ರಾದಲ್ಲಿ ಹಿಡಿದ್ರೆ ಅದ್ರ ಬಗ್ಗೆ, ಅದ್ರ ಸಂಬಂಧಪಟ್ಟ ಇಮೇಜಸ್ಸು ಮತ್ತು ಅದ್ರ ಬಗ್ಗೆ ಎಷ್ಟು ಪ್ರೈಸು, ಆ ಪ್ರಾಡಕ್ಟ್ದು ಎಷ್ಟು ಪ್ರೈಸು ಮತ್ತು ಎಲ್ಲ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಯಾವುದಾದ್ರೂ ಒಂದು ಬುಕ್ಕಲ್ಲಿರೋ ಚಾಪ್ಟ್ರನ್ನು ಅಥವಾ ಯಾವುದಾದ್ರೂ ಪೇಪರಲ್ಲಿರೋ ಟಾಪಿಕ್ನ ಗೂಗಲ್ ಲೆನ್ಸಲ್ಲಿ ಈ ರೀತಿ ಸರ್ಚ್ ಮಾಡೋ ಮುಖಾಂತರ ಅದಕ್ಕೆ ಸಂಬಂಧಪಟ್ಟ ಇಮೇಜಸ್ಸು ಮತ್ತು ಇನ್ಫಾರ್ಮೇಷನ್ನ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟು ಹೋಮ್ವರ್ಕ್ ಅಂತ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಸಹ ಇದೇ ರೀತಿ ಈ ಥರ ಒಂದು ಟಾಪಿಕ್ನ, ಪೇಪರಲ್ಲಿರೋ ಟಾಪಿಕ್ನ ಅಥವಾ ಬುಕ್ಕಲ್ಲಿರೋ ಟಾಪಿಕ್ನ ಸರ್ಚ್ ಮಾಡೋ ಮುಖಾಂತರ ಅದಕ್ಕೆ ಸಂಬಂಧಪಟ್ಟಿರೋ ಫೋಟೋಸು ಅಥವಾ ಇನ್ಫಾರ್ಮೇಷನ್ನ ನಾವು ಅಲ್ಲಿ ನೋಡ್ಬೋದು. ಎಕ್ಸಾಂಪಲ್ ನಾನು ಯಾವುದೋ ಒಂದು ಪೇಪರಲ್ಲಿ ಒಂದು ಕ್ವೆಶನ್ ಇದೆ, ಆ ಪೇಪರ್ನ ಹಂಗೆ ಈ ರೀತಿ ಸ್ಕ್ಯಾನ್ ಮಾಡಿದ್ರೆ ಕ್ಯಾಮ್ರಾ ಹಿಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಇನ್ಫಾರ್ಮೇಷನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟು ಶಾಪಿಂಗ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಯಾವುದಾದ್ರೊಂದು ಪ್ರಾಡಕ್ಟ್ನ ಕ್ಯಾಮ್ರಾ ಹಿಡಿದ್ರೆ ಈ ರೀತಿ ಆ ಪ್ರಾಡಕ್ಟ್ದು ಪ್ರೈಸ್ ಎಷ್ಟಿದೆ, ಯಾವ್ಯಾವ ವೆಬ್ಸೈಟಲ್ಲಿ ಎಷ್ಟಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರೋ ಇಮೇಜಸ್ನೆಲ್ಲ ನಾವಿಲ್ಲಿ ನೋಡ್ಕೊಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.